ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ದೇವರು ರೋಗಗಳನ್ನು ವಾಸಿ ಮಾಡಬಲ್ಲನೆ ಅನ್ನೋದನ್ನ ತಿಳಿದುಕೊಂಡಿದ್ವಿ. ಸರಿ, ಇವತ್ತು ನಾವು ಒಂದು ತುಂಬಾನೇ ಆಳವಾದ ಆಧ್ಯಾತ್ಮಿಕ ಪ್ರಶ್ನೆಯನ್ನ ನೋಡೋಣ. ಅದೇನಂದ್ರೆ, ಪಾಪಿಗಳನ್ನ ಅಂದ್ರೆ ಪತೀತರನ್ನ ಪಾವನಗೊಳಿಸೋದು ಯಾರೋ, ಗಂಗೆಯೋ ಅಥವಾ ದೇವರೋ? ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಇದು ಭಾರತದಲ್ಲಿ ಆಳವಾಗಿ ಬೇರೂರಿರೋ ಒಂದು ನಂಬಿಕೆಯಿಂದ ಬಂದಿರೋದು. ಎಷ್ಟೋ ಜನ ಗಂಗೆಯೇ ನಮ್ಮನ್ನ ಪಾವನಗೊಳಿಸೋ ದೇವತೆ ಅಂತ ನಂಬಿದ್ರೆ, ಇನ್ನೂ ಕೆಲವರು ಇಲ್ಲ, ದೇವರೇ ನಿಜವಾದ ರಕ್ಷಕ ಅಂತ ಹೇಳ್ತಾರೆ. ಹಾಗಾದ್ರೆ ನಿಜಕ್ಕೂ ಇದರ ಹಿಂದಿನ ಸತ್ಯ ಏನು? ಬನ್ನಿ, ಇದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಗಂಗಾ ನದಿಯ ಬಗ್ಗೆ ಇರೋ ಆ ಒಂದು ಬಲವಾದ ನಂಬಿಕೆ ಇದೆಯಲ್ಲ, ಅದನ್ನ ನೋಡೋಣ. ಗಂಗೆಯನ್ನ ಪತಿತ ಪಾವನಿ ಅಂತಾನೆ ಕರೀತಾರೆ ಅಲ್ವಾ? ಅಂದ್ರೆ ನಮ್ಮ ಹಳೆ ಪಾಪಕರ್ಮಗಳನ್ನೆಲ್ಲ ನಾಶ ಮಾಡೋ ಶಕ್ತಿ ಅದಕ್ಕಿದೆ ಅಂತ ಎಷ್ಟೋ ಜನ ನಂಬ್ತಾರೆ. ಅಂದ್ರೆ ಗಂಗಾಜಲದಲ್ಲಿ ಒಂದು ಮುಳುಗು ಹಾಕಿದ್ರೆ ಸಾಕು, ನಮ್ಮ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅನ್ನೋ ನಂಬಿಕೆ. ಆದ್ರೆ ಒಂದು ಪ್ರಶ್ನೆ, ಈ ರೀತಿ ದೇಹವನ್ನ ಶುದ್ಧಿ ಮಾಡ್ಕೊಳ್ಳೋದು ನಮ್ಮ ಆತ್ಮದ ಆಳದಲ್ಲಿರೋ ಕಲ್ಮಶಗಳನ್ನ, ಅಂದ್ರೆ ನಮ್ಮ ಮನಸ್ಸಿನೊಳಗಿರೋ ಕೊಳೆಯನ್ನ ತೊಳೆಯೋಕ್ ಸಾಧ್ಯನಾ? ಇಲ್ಲೇ ನೋಡಿ, ಈ ಪ್ರಶ್ನೆ ನಮ್ಮನ್ನ ಶುದ್ಧೀಕರಣ ಅಂದ್ರೆ ಏನು ಅನ್ನೋ ಒಂದು ಮುಖ್ಯವಾದ ವಿಚಾರಕ್ಕೆ ತಂದು ನಿಲ್ಲಿಸುತ್ತೆ. ಅಂದ್ರೆ ಶುದ್ಧೀಕರಣದಲ್ಲಿ ಎರಡು ತರಹ ಇದೆ ಅಂತ ಅರ್ಥ. ಒಂದು ಹೊರಗಿನದು, ಇನ್ನೊಂದು ಒಳಗಿನದು. ಇಲ್ಲಿ ನಾವು ಆ ಎರಡು ತರದ ಶುದ್ಧೀಕರಣದ ನಡುವೆ ಇರೋ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ನೋಡಬಹುದು. ಒಂದು ಕಡೆ ಗಂಗೆ ಮಾಡೋ ಕೆಲಸ ಏನು? ನಮ್ಮ ದೇಹದ ಹೊರಗಿನ ಕೊಳೆಯನ್ನ ತೊಳೆಯೋದು ಅಷ್ಟೇ. ಆದ್ರೆ ಇನ್ನೊಂದು ಕಡೆ ಪರಮಾತ್ಮನ ಶಕ್ತಿ ಇದೆಯಲ್ಲ, ಅದು ನಮ್ಮ ಆತ್ಮದೊಳಗಿನ ಕಲ್ಮಶಗಳನ್ನ, ಅಂದ್ರೆ ನಮ್ಮಲ್ಲಿರೋ ಕೋಪ, ಅಸೂಯೆ, ದುರಾಸೆ, ಈ ತರದ ಕೆಟ್ಟ ಗುಣಗಳನ್ನ ಪೂರ್ತಿಯಾಗಿ ಸ್ವಚ್ಛಗೊಳಿಸುತ್ತೆ. ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ, ಆಧ್ಯಾತ್ಮಿಕ ಚಿಂತನೆಗಳು ಯಾವಾಗ್ಲೂ ಹೊರಗಿನ ಅಂದ್ರೆ ದೈಹಿಕ ಶುದ್ಧತೆಗೂ ಒಳಗಿನ ಅಂದ್ರೆ ಆಧ್ಯಾತ್ಮಿಕ ಶುದ್ಧತೆಗೂ ನಡುವೆ ಒಂದು ಸ್ಪಷ್ಟವಾದ ಗೆರೆಯನ್ನ ಎಳೆಯುತ್ತೆ. ಹಾಗಾದ್ರೆ ಈ ವ್ಯತ್ಯಾಸವನ್ನ ನಾವು ಮನ್ಸಲ್ಲಿ ಇಟ್ಕೊಂಡೆ ನಿಜವಾದ ಪತಿತ ಪಾವನ ಯಾರು? ಉತ್ತರ ಸ್ಪಷ್ಟ. ಯಾರು ಬಿದ್ದ ಆತ್ಮವನ್ನ ತನ್ನ ಪರಮ ಶಕ್ತಿಯಿಂದ ಪಾವನ ಮಾಡ್ತಾನೋ ಅವನೇ ಪರಮಾತ್ಮ. ಹೌದು, ಆತ್ಮದೊಳಗಿರೋ ವಿಕಾರಗಳನ್ನ ಅಂದ್ರೆ ನಮ್ಮ ನೆಗೆಟಿವ್ ಗುಣಗಳನ್ನ ಶುದ್ಧ ಮಾಡೋ ಶಕ್ತಿ ಕೇವಲ ಆ ಸರ್ವಶಕ್ತನಾದ ಪರಮಾತ್ಮನಿಗೆ ಮಾತ್ರ ಇದೆ. ಅಂದ್ಹಾಗೆ ಇದು ಸಾಧ್ಯ ಆಗೋದು ಬರೀ ಜ್ಞಾನ ಮತ್ತು ಯೋಗದಿಂದ ಮಾತ್ರ. ಸರಿ, ಈಗ ಗಂಗೆಯ ಪಾತ್ರವನ್ನ ಇನ್ನೂ ಸ್ವಲ್ಪ ನೋಡೋಣ ಬನ್ನಿ. ಅದರ ಹಿಸ್ಟ್ರಿ ಏನು, ಈಗಿನ ಸ್ಥಿತಿ ಏನು ಅಂತ. ಒಂದು ಕಾಲದಲ್ಲಿ ಗಂಗೆ ತುಂಬಾನೇ ಶುದ್ಧವಾಗಿ ಹರಿತಿದ್ದಾಗ ಅವಳ ನೀರಿಗೆ ದೈಹಿಕ ರೋಗಗಳನ್ನ ವಾಸಿ ಮಾಡೋ ಶಕ್ತಿ ಇತ್ತು. ಆದ್ರೆ ಈಗ ಮಾಲಿನ್ಯದಿಂದಾಗಿ ಆ ಶಕ್ತಿ ಪೂರ್ತಿಯಾಗಿ ಹೋಗಿದೆ. ಅಷ್ಟೇ ಅಲ್ಲ, ಇವತ್ತು ಗಂಗಾ ನದಿಯನ್ನೇ ಶುದ್ಧ ಮಾಡೋಕೆ ದೊಡ್ಡ ದೊಡ್ಡ ಪ್ರಯತ್ನಗಳು ನಡೀತಿದೆ. ಹಾಗಾದ್ರೆ ಯೋಚನೆ ಮಾಡಿ, ಇವತ್ತು ತನಗೆ ತಾನೇ ಶುದ್ಧಿಯಾಗ್ಬೇಕಾದ ಸ್ಥಿತಿಲಿರೋ ಗಂಗೆ ನಮ್ಮ ಪಾಪಗಳನ್ನ ಹೇಗೆ ತೊಳೆಯೋಕ್ ಸಾಧ್ಯ? ಇದರಿಂದ ನಮ್ಗೆ ಕ್ಲಿಯರ್ ಆಗೋದೇನಂದ್ರೆ, ಒಂದು ನದಿಯ ಶಕ್ತಿ ಅನ್ನೋದು ಯಾವಾಗ್ಲೂ ಅದರ ಭೌತಿಕ ಶುದ್ಧತೆಗೆ ಸಂಬಂಧಿಸಿದ್ದು. ಹಾಗಾಗಿ ಅದು ನಮ್ಮ ದೇಹದ ಮೇಲೆ ಅಷ್ಟೇ ಪರಿಣಾಮ ಬೀರಬಹುದು, ಆತ್ಮದ ಮೇಲಲ್ಲ. ಕೊನೆಗೆ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಇಷ್ಟೇ: ನಮ್ಮ ದೇಹಕ್ಕೆ ಹೊರಗಿನ ಶುದ್ಧಿ ಬೇಕು, ಆದ್ರೆ ನಮ್ಮ ಆತ್ಮಕ್ಕೆ ದೇವ್ರಿಂದ ಬರೋ ಆಧ್ಯಾತ್ಮಿಕ ಶುದ್ಧಿ ಬೇಕೇ ಬೇಕು. ನೋಡಿ, ಇದೇ ಭೌತಿಕ ಜಗತ್ತಿಗೂ ದೈವಿಕ ಶಕ್ತಿಗೂ ಇರೋ ಬೇರೆ ಬೇರೆ ಪಾತ್ರಗಳನ್ನ ನಮ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ದೇವರು ಕರುಣಾಮಯ್ಯೆ ಅಥವಾ ಕ್ರೂರಿಯೇ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.